ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯದ ನಿಯೋಗ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ. ಪ್ರಧಾನಿ ಜೊತೆಗೆ ಸಿಎಂ ಡಿಸಿಎಂ ಸೇರಿ ಸಚಿವರುಗಳು ಮಹತ್ವದ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಧಾನಿ ಮೋದಿ ಮತ್ತು ರಾಜ್ಯದ ನಿಯೋಗ ಸಿಎಂ ಡಿಸಿಎಂ ಸಚಿವರ ನಿಯೋಗ ಮಹತ್ವದ ಚರ್ಚೆ ದೆಹಲಿಯಲ್ಲಾಗಿದೆ. 40 ನಿಮಿಷಗಳ ಕಾಲ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಚರ್ಚೆಯಾಗಿದೆ. ಲೋಕ್ ಕಲ್ಯಾಣ ಮಾರ್ಗ್ನಲ್ಲಿರುವ ಪ್ರಧಾನಿಯ ಅಧಿಕೃತ ನಿವಾಸದಲ್ಲಿ ನಿನ್ನೆ ಭೇಟಿ ಚರ್ಚೆಯಾಗಿದೆ. ರಾಜ್ಯದ ಅಭಿವೃದ್ಧಿಯ ಯೋಜನೆಗಳ ಕುರಿತು ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಸಿಎಂ ನೇತೃತ್ವದ ನಿಯೋಗ ಸುಮಾರು 40 ನಿಮಿಷಗಳ ಕಾಲ ಚರ್ಚೆ ಮಾಡಿದೆ. ಹಲವು ವಿಚಾರಗಳನ್ನು, ಹಲವು ಬೇಡಿಕೆಗಳನ್ನು ಪ್ರಧಾನಮಂತ್ರಿಯವರ ಬಳಿ ರಾಜ್ಯದ ನಿಯೋಗ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರು ಬೇಡಿಕೆಗಳ ರೂಪದಲ್ಲಿಟ್ಟಿದ್ದಾರೆ. ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ, ಬರ ಪರಿಹಾರದ ಹಣದ ಬಗ್ಗೆ ಮತ್ತು ಕರ್ನಾಟಕಕ್ಕಾಗಬೇಕಾಗಿರುವ ಒಂದಿಷ್ಟು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಮೋದಿ ಅವರ ಜೊತೆಗೆ ವಿಸ್ತೃತ ಚರ್ಚೆಯನ್ನು ನಡೆಸಿದ್ದಾರೆ. ಸುಮಾರು 40 ನಿಮಿಷಗಳ ಕಾಲ ಚರ್ಚೆ ನಡೆಯಿತು. ಪ್ರಧಾನಮಂತ್ರಿಯವರ ಲೋಕ್ ಕಲ್ಯಾಣ ಮಾರ್ಗ್ನಲ್ಲಿರುವಂಥ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಮತ್ತು ಸಚಿವ ಎಚ್.ಸಿ. ಮಹದೇವಪ್ಪ ಸಾಥ್ ಕೊಟ್ಟರು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಗುಡ್ ಮಾರ್ನಿಂಗ್. ಪ್ರಧಾನಿ ಮೋದಿ ಮತ್ತು ಮುಖ್ಯಮಂತ್ರಿಗಳ ನಿಯೋಗ ಭೇಟಿ, ಏನೇನು ವಿಚಾರಗಳು ಪ್ರಮುಖವಾಗಿ ಚರ್ಚೆಯಾಗಿದೆ, ಏನೇನು ಆಶ್ವಾಸನೆಗಳು ಸಿಕ್ಕಿದೆ ಕರ್ನಾಟಕಕ್ಕೆ? ಸುಮಾರು ದಶಕಗಳಿಂದಲೂ ಕೂಡ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಸೇರಿದಂತೆ ನೀರಾವರಿ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದಿಂದ ಪದೇ ಪದೇ ಯಾವುದೇ ಸರ್ಕಾರ ಇದ್ದರೂ ಕೂಡ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇರೋದು ಸ್ಪಷ್ಟವಾಗಿ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಯಾರೇ ಆಗಿದ್ದರೂ ಕೂಡ ಮೋದಿಗಳು ಏನು ಪ್ರಧಾನಿಗಳನ್ನು ಭೇಟಿಯಾಗಿ ಹಲವು ಬಾರಿ ಬೇಡಿಕೆಗಳನ್ನ ಇಟ್ಟರೂ ಕೂಡ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಇದುವರೆಗೂ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇದುವರೆಗೂ ಕೂಡ ಮುಂದಾಗಿಲ್ಲ. ಯಾಕೆ ಅಂತಂದರೆ ಉತ್ತರ ಕರ್ನಾಟಕಕ್ಕೆ ಬಂದಾಗ ಪ್ರಮುಖವಾಗಿ ಬೆಳಗಾವಿ, ಕಲಬುರಗಿ, ಬೀದರು, ಬೆಳಗಾಂ ಸೇರಿದಂತೆ ಒಂದಷ್ಟು ಭಾಗದಲ್ಲಿ ಅದೇ ರೀತಿಯಾಗಿ ಕೂಡ ಏನು ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿಗೆ ತರಬೇಕಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ತಿದ್ರು ಕೂಡ ಅಲ್ಲಿ ಇದುವರೆಗೂ ಕೂಡ ಜಾರಿಗೆ ಬಂದಿಲ್ಲ. ಹಾಗಾಗಿ ಪ್ರತಿ ಬಾರಿ ಕೂಡ ಪ್ರತಿಭಟನೆಗಳು ಮಾಡ್ತಾನೆ ಇರ್ತಾರೆ. ಅಧಿವೇಶನ ನಡೆದಾಗ ಎಲ್ಲ ಕಡೆಯೂ ಕೂಡ ದಂಗೆ ಹೇಳ್ತಿದ್ದಾರೆ. ಇದುವರೆಗೂ ಕೂಡ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಬಂದಿಲ್ಲ. ಅಲ್ಲಿ ಏನಾದರೂ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಬಂದರೆ, ಒಂದಷ್ಟು ಕೇಂದ್ರದಿಂದ ಅನುದಾನವೇನಾದರೂ ಬಂದರೆ ಸುಮಾರು 4-5 ಜಿಲ್ಲೆಗಳಿಗೆ ಅಲ್ಲಿ ನೀರಾವರಿ ಯೋಜನೆ ಕೂಡ ಪ್ರಾರಂಭ ಆಗುತ್ತೆ. ಮತ್ತು ಮಧ್ಯ ಕರ್ನಾಟಕ ಭಾಗದ ಸಂಬಂಧ ಬಂದಿರುತ್ತೆ. ತುಂಗಭದ್ರಾ ಭದ್ರಾ ಮೇಲ್ದಂಡೆ ಯೋಜನೆ ಇದೆ, ಆ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಜಾರಿಗೆ ತರಬೇಕು, ಅಭಿವೃದ್ಧಿ ಪಡಿಸಬೇಕಂತ ಹೇಳ್ಬಿಟ್ಟು ಸುಮಾರು ದಶಕಗಳಿಂದಲೂ ಕೂಡ ಹೋರಾಟ ಪ್ರಾರಂಭ ಆಗ್ತಿದೆ. ಆ ರಾಜ್ಯ ಸರ್ಕಾರ ಕೂಡ ಪ್ರತಿಯೊಂದು ಬಜೆಟ್ನಲ್ಲೂ ಕೂಡ ಅನುದಾನವನ್ನು ಕೂಡ ಮೀಸಲಿಟ್ಟರೂ ಕೂಡ ಆ ಕೇಂದ್ರ ಸರ್ಕಾರದಿಂದ ಅನುದಾನ ಕೂಡ ಬರ್ತಿಲ್ಲ. ಇನ್ನು ಅದೇ ರೀತಿಯಾಗಿ ಕೂಡ ಮೈಸೂರು, ಮಂಡ್ಯ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಕೂಡ ಹಾಸನ ಇಲ್ಲಿವರೆಗೂ ಕೂಡ ಸೇರಿದಂತೆ ಅದೇ ರೀತಿ ಕೂಡ ಮೇಕೆದಾಟು ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಬೇಕಂತ ಹೇಳ್ಬಿಟ್ಟು ಏನು ರಾಜ್ಯ ಸರ್ಕಾರ ಎಷ್ಟೇ ಬಾರಿ ಅನುಮೋದನೆ ಕೊಟ್ಟರು ಕೂಡ ತಮಿಳುನಾಡಿನ ಎಲ್ಲ ಒಂದು ಕಡೆ ಖ್ಯಾತೆ ತೆಗೆತಿದೆ. ಮತ್ತು KRS ನಲ್ಲಿ ನೀರು ಬಿಡೋದಕ್ಕೆ ಕೂಡ ಸಾಕಷ್ಟು ಎಲ್ಲ ಒಂದು ಕಡೆ ಅಡೆತಡೆಗಳು ಕೂಡ ಉಂಟಾಗ್ತಿದೆ. ಹೀಗಾಗಿ 3 ಯೋಜನೆಗಳು ಕೂಡ ಅನುದಾನವನ್ನು ಕೊಡಬೇಕಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರಧಾನಿಗಳನ್ನ ಏನು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಅಂತಲೂ ಕೂಡ ಕೇಳಿ ಬರ್ತಿದೆ. ಅದ್ರ ಜೊತೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗವನ್ನು ಕೂಡ ಮಾಡಬೇಕು. ಯಾಕಂದರೆ ಪ್ರತಿನಿತ್ಯನೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ, ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ, ಎಲ್ಲೂ ಕೂಡ ಸರಿಯಾಗಿ ವಾಹನ ಸಂಚಾರ ಮಾಡೋದಕ್ಕೆ ಆಗ್ತಿಲ್ಲ. ಕನಿಷ್ಠ ಪಕ್ಷ ಒಂದು ಆಂಬುಲೆನ್ಸ್ ಕೂಡ ಸರಾಗವಾಗಿ ಸಂಚಾರ ಮಾಡೋದಕ್ಕೆ ಆಗ್ತಿಲ್ಲ. ಹಾಗಾಗಿ ಈಗ ಎಷ್ಟೇ ಏನು ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡಿದ್ರು, ಎಷ್ಟೇ ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಿದ್ರು, ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ. ಇದರಿಂದಾಗಿ ಸುರಂಗ ಮಾರ್ಗವನ್ನು ಮಾಡಿದರೆ ಬೆಂಗಳೂರಿನಲ್ಲಿ ಮುಂದೆ ಆಗುವಂಥ ಟ್ರಾಫಿಕ್ ಜಾಮನ್ನು ತಡೀಬಹುದು ಅಂತ ಹೇಳ್ಬಿಟ್ಟು ಒಂದು ರಾಜ್ಯ ಸರ್ಕಾರ ಒಂದು DPR ಅನ್ನು ಕೂಡ ಸಿದ್ಧಪಡಿಸಿದೆ. ಅದಕ್ಕೂ ಕೂಡ ಒಂದಷ್ಟು ಅನುದಾನವನ್ನು ಕೊಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಕೂಡ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ ಬೆಂಗಳೂರಿಗೆ ಈಗ ನಾಡಿ ಮಿಡ್ತಾ ಇರೋದು ಈಗ ನಮ್ಮ ಮೆಟ್ರೋ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ 2 ಹಂತದ ನಮ್ಮ ಮೆಟ್ರೋ ಯೋಜನೆ ಸಕ್ಸಸ್ ಅನ್ನು ಕಂಡಿದೆ. ಲಕ್ಷಾಂತರ ಜನ ಈಗಾಗಲೇ ಸಂಚಾರವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಫೇಸ್ 3 ಮಾಡಿದರೆ ಮತ್ತೊಂದಷ್ಟು ಸುಲಭವಾಗಿ ಪ್ರಯಾಣಿಕರು ಕೂಡ ಸಂಚಾರ ಮಾಡ್ಬೋದು, ಮತ್ತೆ ರಾಜ್ಯ ಕೂಡ ಒಂದಷ್ಟು ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಕೇಳಿಬರ್ತಿದೆ. ಹಾಗಾಗಿ ಮೆಟ್ರೋ ಫೇಸ್ 3ಗೂ ಕೂಡ ಒಂದಷ್ಟು ಅನುದಾನ ಕೊಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದರೆ, ಇದೇ ವಿಚಾರಕ್ಕಾಗಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಸಾಕಷ್ಟು ಅನುದಾನ ಕೂಡ ಬಾಕಿ ಇದೆ. ಯಾಕಂತಂದ್ರೆ ಕೇಂದ್ರಕ್ಕೆ GST ಅತಿ ಹೆಚ್ಚಾಗಿ ಪಾವತಿ ಮಾಡುವಂತ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಕೂಡ
ಬಹುಪಾಲಾಗಿದೆ. ಆದರೆ ರಿಟರ್ನ್ ಅಮೌಂಟನ್ನು ಅವರು GST ಹಣವನ್ನು ಅವ್ರ ರಾಜ್ಯಕ್ಕೆ ಕೊಡಬೇಕಾದ್ರೆ ಎಲ್ಲ ಒಂದು ಕಡೆ ಅನುದಾನದ ತಾರತಮ್ಯ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 5-6 ತಿಂಗಳ ಹಿಂದೆ ಇಡೀ ರಾಜ್ಯ ಸರ್ಕಾರ ಹೋಗಿ ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದಷ್ಟು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ರು. ಮತ್ತೆ ಕಳೆದ ಬಾರಿ ಭೀಕರ ಬರಗಾಲ ಕೂಡ ಬಂದಿತ್ತು. ಒಂದಷ್ಟು ಕಡೆ ಮಳೆಯಿಂದ ಹಾನಿಯಾಗಿತ್ತು, ಮತ್ತೊಂದಷ್ಟು ಕಡೆ ಮಳೆಯೇ ಇಲ್ಲದಂತೆ ಎಲ್ಲೂ ಕೂಡ ಬೆಳೆಗಳನ್ನು ಕೂಡ ಬೆಳೆಯೋದಕ್ಕಾಗಿಲ್ಲ. ಹೀಗಾಗಿ ರೈತರು ಕೂಡ ಕಂಗಾಲಾಗಿದ್ದಾರೆ. ಹಾಗಾಗಿ ಕೇಂದ್ರದಿಂದ ಇನ್ನೂ ಒಂದಷ್ಟು 30,000 ಕೋಟಿಗೂ ಅತಿ ಹೆಚ್ಚಿನ ಅನುದಾನ ಬರ ಪರಿಹಾರ ಬಾಕಿ ಬರಬೇಕಾಗಿದೆ. ಹೀಗಾಗಿ ಇಷ್ಟು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮನವಿಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಾಥನ್ನು ನೀಡಿ ಅಂತ ಹೇಳ್ಬಿಟ್ಟು ರಾಜ್ಯದಿಂದ ಆಯ್ಕೆಯಾಗಿರುವಂತಹ ನೂತನ ಸಂಸದರ ಜೊತೆ ಸಭೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಸಂಸದರು ಕೂಡ ಏನಾದರೂ ರಾಜ್ಯಕ್ಕೆ ಬರಬೇಕಾದಂತ ಅನುದಾನದ ಬಗ್ಗೆ ಧ್ವನಿ ಎತ್ತಿ ನಮಗೆ ಅನುದಾನ ಕೊಡುವಂತೆ ಮಾಡಿ ಅಂತ ಹೇಳ್ಬಿಟ್ಟು ಸಂಸದರಲ್ಲೂ ಕೂಡ ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಏನಂತಂದ್ರೆ ನಮ್ಮ ರಾಜ್ಯದಿಂದ ಈಗ ಸಂಸದರಾಗಿ ಆಯ್ಕೆಯಾಗಿರೋರಲ್ಲಿ ಸುಮಾರು 4 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅನುದಾನ ಬರಬೇಕಾಗಿದೆ, ಕೇಂದ್ರದಿಂದ ಎಷ್ಟು ಅನುದಾನ ಬಾಕಿ ಇದೆ ಅನ್ನೋದು ಅವ್ರು ಕೂಡ ಗೊತ್ತಿದೆ. ಹಾಗಾಗಿ ಅವ್ರ ಮುಖಾಂತರ ಮನವಿಯನ್ನ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮೋದಿಗಿಂತ ಭೇಟಿಗಿಂತ ಮುಂಚಿತವಾಗಿ ಸಂಸದರ ಜೊತೆ ಮತ್ತೆ ಕೇಂದ್ರ ಸಚಿವರ ಜೊತೆ ಕೂಡ ಮುಖ್ಯಮಂತ್ರಿ ಮಾತುಕತೆ ನಡೆಸಿದ್ದಾರೆ. ಹಾಗಾಗಿ ಮೋದಿ ಅವರು ನಮ್ಮ ರಾಜ್ಯಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ. ಪ್ರಣೋತ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.